ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ. ಇವತ್ತಿನ ಸ್ಪೆಷಲ್ ಏನಂದರೆ ಯುಗಾದಿ ಹಬ್ಬನೂ ಒಂದು ಸ್ಪೆಷಲ್. ನಮ್ಮ ಮನೇಲಿ ಮಾವಿನ ಸೊಪ್ಪು ಕಿತ್ಕೊಂಡು ಬಂದಿಲ್ಲ, ಬರೀ ಬೇವಿನ ಸೊಪ್ಪು ಕಿತ್ಕೊಂಡು ಬಂದಿದ್ದಾರೆ. ಮಾವಿನ ಸೊಪ್ಪು ಬೇಕಿತ್ತು. ನಮ್ಮ ಮನೆ ಮುಂದೆನೇ ಒಂದು ಮಾವಿನ ಗಿಡ ಇದೆ, ಅದಕ್ಕೆ ಅದರಲ್ಲೇ ಕಿತ್ಕೊಂಡು ಬರೋಣ ಅಂಥೇಳಿ ಮಾವಿನ ಸೊಪ್ಪು ಕಿತ್ಕೊಳ್ತಾ ಇದ್ದೀನಿ. ಇನ್ನೂ ರಂಗೋಲಿ ಹಾಕಿಲ್ಲ, ಅಂದರೆ ಕಿತ್ಕೊಂಡು ಹೋಗ್ಬಿಡೋಣ ಒಂದೇ ಸತಿ ಅಂತೇಳಿ ಬಂದುಬಿಟ್ಟೆ. ನಮ್ಮ ಮನೆ ಪಕ್ಕದವರು ಮನೆಯದು ಕಿಟಕಿನೇ ಹಾಕ್ಕೊಂಡಿಲ್ಲ. ನಂಗೆ ನೋಡಿದ ತಕ್ಷಣ ಸಡನ್ ಭಯ ಆಗೋಯಿತು. ಇಲ್ಲೇ ಪಕ್ಕದಲ್ಲೇ ಕಿಟಕಿ ಇದೆ, ನಾನು ಮತ್ತೆ ಆ ಕಡೆ ತಿರುಗೂ ನೋಡೋಕೆ ಹೋಗಲಿಲ್ಲ. ಆಗ ನೋಡಿ ಬೆಳಗ್ಗೆ ಹೆದರ್ಕೊಂಡ್ಬಿಟ್ಟೆ. ಬೆಳಗಾಗಿದೆ ಆದರೂ ಹೆದರ್ಕೊಂಡೆ ನೋಡಿಬಿಟ್ಟು. ಹಬ್ಬ ಅಂದರೆ ನನಗಂತೂ ತುಂಬಾ ಖುಷಿ. ನನಗಂತೂ ನಿದ್ದೆನೇ ಬರೋಲ್ಲ. ಎಷ್ಟೊತ್ತಿಗೆ ಬೇಗ ಎದ್ದೇಳ್ತೀನಿ, ರಂಗೋಲಿ ಯಾವಾಗ ಹಾಕ್ತೀನಿ, ಹಬ್ಬದ ಅಡುಗೆ ಯಾವಾಗ ಮಾಡ್ತೀನಿ ಅಂತ ನಾನಂತೂ ಕಾಯ್ತಾ ಇರ್ತೀನಿ. ಈಗ ಕಸ ಗುಡಿಸ್ಬಿಟ್ಟು ಮತ್ತೆ ನೆಕ್ಸ್ಟ್ ಏನು ಕೆಲಸ ನೋಡೋಣ. ನಮ್ಮ ಮನೇಲಿ ಇನ್ನೂ ಎಲ್ಲರೂ ಮಲಗಿದ್ದಾರೆ. ಕಸ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕಿ ನನ್ನ ನಾದಿನಿಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಡ್ಬೇಕಂತೆ, ಕೆಲ್ಸಕ್ಕೆ ಹೋಗ್ತಾಳೆ. ಸೊ ಅದಕ್ಕೆ ಮ್ಯಾಗಿ ಮಾಡಿಕೊಟ್ಬಿಟ್ಟು ಆಮೇಲೆ ರಂಗೋಲಿ ಹಾಕಕ್ಕೆ ಹೋಗೋಣ ಅಂತ. ಮ್ಯಾಗಿ ಕುದೀತಿದೆ, ಅವಳು ನೋಡ್ಕೊತಾಳೆ. ಅಷ್ಟರಲ್ಲಿ ಹೋಗಿ ಅರಿಶಿನ ಕುಂಕುಮ ಹಚ್ಚಿ ಬರೋಣ ಅಂಥೇಳಿ ಬಂದೆ. ಅರಿಶಿನ ಕುಂಕುಮ ಹಚ್ಬಿಟ್ಟು ನಾನು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ನಾದಿನಿ ಆ ಮ್ಯಾಗಿ ನೋಡ್ಕೊತಾಳೆ. ಅದು ನೀಟಾಗಿ ಕುದ್ಮೇಲೆ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ತಾಳ. ನನಗೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ, ಆದರೆ ಅಷ್ಟೊಂದು ರಂಗೋಲಿ ಹಾಕೋಕ್ಕೆ ಬರಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀನಿ. ನೋಡಿ ನನ್ನ ರಂಗೋಲಿ ಹೇಗಿದೆ ಅಂತ ನೋಡಿ ಹೇಳಿ. ಕಲರ್ಸು ಸ್ವಲ್ಪ ಇದ್ದಾವೆ, ಜಾಸ್ತಿ ಇಲ್ಲ. ನನಗೆ ರಂಗೋಲಿ ಕಲರ್ಸು ಎಲ್ಲ ಕಲರು ಇರಬೇಕು. ನನ್ನ ಕಡೆ ಈಗ ಬರೀ ಒಂದು 3-4 ಕಲರ್ಸ್ ಇದ್ದಾವೆ. ಹೋಗಿ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಧಾರವಾಡದಲ್ಲಿ ಯಾವ ಕಡೆ ನೋಡಿದರೂ ಹಬ್ಬದ ವಾತಾವರಣ ಕಾಣ್ತಾ ಇಲ್ಲ, ಹಬ್ಬ ಅಂತ ಅನ್ನಿಸ್ತಾ ಇಲ್ಲ. ಅಂಗಡಿಯವ್ರ ಪಕ್ಕದ ಮನೆನ ಇದು, ಅವರು ಬಿಸ್ಕೆಟ್ ಕೊಡೋ ತನಕ ಅದು ಹೋಗೋದಿಲ್ಲ, ಜಂಪ್ ಮಾಡ್ತಾನೆ ಇರುತ್ತೆ. ಅವ್ರು ಹಾಕಿದ ತಕ್ಷಣ ಹೋಗ್ಬಿಡುತ್ತೆ ಅದು. ನನಗಂತೂ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತಿತ್ತು. ನನಗೆ ನಾಯಿ ಕಂಡ್ರೆ ಭಯ ಇಲ್ಲ, ಆದರೆ ಅದು ಎಲ್ಲಿ ಕಡ್ದುಬಿಡುತ್ತೆ ಅಂತೀನಿ ಮತ್ತೆ ಭಯ ಅಷ್ಟೇ. ಬಿಸ್ಕೆಟ್ ತಿಂದಮೇಲೆ ಮತ್ತೆ ಬರೋದೇ ಇಲ್ಲ ನಾಯಿ. ನೋಡಿ ಎಲ್ಲ ಕಲರ್ಸ್ ಇದ್ದಾವೆ. ನನಗೆ ಈ ಥರ ಎಲ್ಲ ಕಲರ್ಸ್ ಇರಬೇಕು. ರಂಗೋಲಿ ಹಾಕಿದ್ದೀನಿ, ಹೇಗಿದೆ. ನನ್ನ ಮಗಳು ರಂಗೋಲಿ ಕೆಡಿಸೋದ್ರಲ್ಲಿ ನಂಬರ್ 1 ಇದ್ದಾಳೆ. ನಾನು ಹಾಕಿದ ರಂಗೋಲಿ ಅರ್ಧ ಗಂಟೆ ಕೂಡ ಇರೋದಿಲ್ಲ, ಎಲ್ಲ ನನ್ನ ಮಗಳು ಕೆಡಿಸ್ಬಿಡ್ತಾಳೆ. ಯುಗಾದಿ ಹಬ್ಬ ಅಲ್ವಾ, ಅದಕ್ಕೆ ಮಾವಿನಕಾಯಿ ರಂಗೋಲಿ ಹಾಕಿದ್ದೀನಿ, ಹೇಗಿದೆ. ನನ್ನ ಹಸ್ಬೆಂಡ್ ತೋರಣ ಕಟ್ತಿದ್ದಾನೆ, ನಾನೇ ಕಟ್ಟು ಅಂತ ಹೇಳಿದ್ದೆ. ನಮ್ಮ ಅತ್ತೆ ಪೂಜೆ ಮಾಡ್ತಿದ್ದಾರೆ, ಇನ್ನೇನೆಲ್ಲ ಕೆಲಸ ಮುಗ್ದೋಗುತ್ತೆ. ಹಬ್ಬದ ಅಡುಗೆ ಅಂತ ಏನಿಲ್ಲ, ಎಲ್ಲ ನಿನ್ನೆ ಅಮಾವಾಸ್ಯೆ ಇತ್ತಲ್ವ, ಎಲ್ಲ ಅವಾಗೆ ಮಾಡಿಬಿಟ್ಟಿದ್ದೀನಿ. ಈಗ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂತ ಮಕ್ಕಳಿಗೆ ಹೋಟೆಲಿಂದ ಪುರಿ ತೊಗೊಂಡು ಬಂದಿದ್ದಾರೆ, ತಿಂತಾ ಇದ್ದಾರೆ ಅವರು ಕೂತ್ಕೊಂಡು. ಯುಗಾದಿ ಹಬ್ಬ ಅಂದರೆ ಹಬ್ಬದ ಊಟಕ್ಕಿಂತ ತಲೆಗೆ ಎಣ್ಣೆ ಹಚ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಬೇವಿನ ಮರದ ಕೆಳಗಡೆ ಜೋಕಾಲಿ ಆಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆ ಯುಗಾದಿನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ನಾನಂತೂ. ನೋಡಿ ನನ್ನ ಮಗಳು ಎಣ್ಣೆ ಹಚ್ಕೋತಿದ್ದಾಳೆ, ಎಷ್ಟು ಖುಷಿ ಆಗ್ತಿದೆ ಅವಳಿಗೆ. ಖುಷಿಯಿಂದ ಎಣ್ಣೆ ಹಚ್ಚಿಸ್ಕೋತಾ ಇದ್ದಾಳೆ ಅವಳು. ವರ್ಷಕ್ಕೆ ಒಂದು ಸತಿ ಆದ್ರೂ ಸೌದೆ ಒಲೆಯಲ್ಲಿ ನೀರು ಕಾಯಿಸ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕಂತೆ. ನಮ್ಮ ಊರಲ್ಲಿದ್ದಿದ್ರೆ ಆ ಥರ ಸ್ನಾನ ಮಾಡ್ತಾ ಇದ್ದೆ, ಆದರೆ ಇಲ್ಲಿ ಒಲೆನೇ ಇಲ್ಲ. ಹಾಗಾಗಿ ಕರೆಂಟಲ್ಲಿ ನೀರು ಕಾಯಿಸ್ಕೊಂಡು ಹೋಗ್ಕೋಬೇಕು. ನನ್ನ ಮಗಳಿಗೆ ಎಣ್ಣೆ ಹಚ್ಚೋದಾಗಿದೆ. ಈಗ ಬಿಸಿನೀರು ಕೂಡ ಕಾದಿದ್ದಾವೆ, ಹೋಗಿ ಸ್ನಾನ ಮಾಡಿಸೋದು. ಎಣ್ಣೆ ಹಚ್ಚಿದಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಇರಬೇಕು, ಆಮೇಲೆ ಹೋಗಿ ಸ್ನಾನ ಮಾಡಬೇಕು. ನನ್ನ ಹಸ್ಬೆಂಡು ತೋರಣ ಕೂಡ ಕಟ್ಟಿದ್ದಾರೆ, ಹೇಗಿದೆ ನೋಡಿ. ನಮ್ಮ ಮನೆಯಲ್ಲಿ ಮಕ್ಕಳು ನೋಡ್ರಿ ಹೇಗೆ ರೆಡಿ ಆಗಿಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈಗ ಹಬ್ಬ ಅಲ್ವಾ, ಖುಷಿ, ತುಂಬಾ ಡ್ಯಾನ್ಸ್ ಮಾಡ್ತಿದ್ದಾರೆ ನನ್ನ ಮಗಳು. ನನ್ನ ಮಕ್ಕಳಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ.
ಅದಕ್ಕೆ ಯಾವಾಗಲೂ ಡ್ಯಾನ್ಸ್ ಮಾಡ್ತಿರ್ತಾಳೆ. ನನ್ನ ಮಗಳನ್ನ ಹೇಗೆ ರೆಡಿ ಮಾಡಿದ್ದೀನಿ ಅಂತ ನೋಡಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಅಂದರೆ ಪ್ಲೀಸ್ ಬೇಜಾರಾಗಬೇಡಿ, ಸಪೋರ್ಟ್ ಮಾಡಿ. ನನಗೂ ಇನ್ನೂ ಜಾಸ್ತಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ.